ಹಲೋ ಗುರು, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ರಿಗೂ ಒಂದು ವಿಷಯನ ತಿಳಿಸ್ಕೊಡಕ್ ಬಂದಿದ್ದೀನಿ. ಅದು ಏನಂದ್ರೆ ಆಸಕ್ತಿದಾಯಕ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಇಷ್ಟ ಆಯ್ತು ಅಂದ್ರೆ ಹೋಗಿ ಮಾತ್ರ ಲೈಕ್ ಮಾಡಿ. ಓಕೆನಾ ಗುರು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. ಆ 31 ಜಿಲ್ಲೆಗಳಲ್ಲಿ ಮೊದಲ 5 ಉತ್ತಮ ಆದಾಯ ಗಳಿಸುವಂತಹ ಜಿಲ್ಲೆಗಳನ್ನ ಈ ಒಂದು ವಿಷಯದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಈ ಜಿಲ್ಲೆಗಳು ದುಬಾರಿ ಜಿಲ್ಲೆಗಳು ಅಂತಾನೆ ಕರಿಬಹುದು. ಮತ್ತೆ ಇದ್ರ ತಲಾ ಆದಾಯ ಬಂದು ಎಷ್ಟಿದೆ ಅಂತಾನು ಹೇಳ್ತೀನಿ. ನಂಬರ್ 5ರಲ್ಲಿ ಇರುವಂತದ್ದು ಶಿವಮೊಗ್ಗ. 3.91 ಲಕ್ಷ ತಲಾ ಆದಾಯ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ. ನೆಕ್ಸ್ಟ್ ನಂಬರ್ 4 ಬರುವಂತದ್ದು ಚಿಕ್ಕಮಗಳೂರು. ಚಿಕ್ಕಮಗಳೂರಲ್ಲಿ ನಿಮ್ಗೆ 5.69 ಲಕ್ಷ ತಲಾ ಆದಾಯ ಹೊಂದಿದೆ ಚಿಕ್ಕಮಗಳೂರು. ಮತ್ತು 3ನೇ ಸ್ಥಾನದಲ್ಲಿ ಬರುವಂತದ್ದು ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರುವಂತದ್ದು. ಈ ಉಡುಪಿ ಜಿಲ್ಲೆಯ ತಲಾ ಆದಾಯ ಬಂದು 5.84 ಲಕ್ಷ ತಲಾ ಆದಾಯ ಹೊಂದಿದೆಯಂತೆ. ಮತ್ತೆ ಈ ಪಟ್ಟಿಯಲ್ಲಿ 2ನೇ ಸ್ಥಾನನ ಹೊಂದಿರುವಂತದ್ದು ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇದರಲ್ಲಿ ಸಾಕಷ್ಟು ಪ್ರವಾಸೋದ್ಯಮ ಸ್ಥಳಗಳಿದೆ ಮತ್ತು ಅದರಿಂದ ಇನ್ಕಮ್ ಜನರೇಟ್ ಆಗ್ತಿದೆ. ಈ ಇನ್ಕಮ್ ಎಷ್ಟಾಗಿದೆ ಅಂದ್ರೆ 6.69 ಲಕ್ಷ ತಲಾ ಆದಾಯ ಹೊಂದಿರುತ್ತದೆ ಈ ದಕ್ಷಿಣ ಕನ್ನಡ ಜಿಲ್ಲೆ. ನಂಬರ್ 1 ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಜಿಲ್ಲೆ ಯಾವುದು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ. ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅಂತ ನನಗೂ ಗೊತ್ತಾಗ್ಲಿ. ನಿಮ್ಗೇನಾದ್ರೂ ಫಸ್ಟೇ ಗೊತ್ತಾಗಿತ್ತು ಅಂದ್ರೆ ಕಮೆಂಟ್ ಹಾಕಿ ನೋಡೋಣ. ಈ 5 ಜಿಲ್ಲೆಗಳು ನಿಮ್ಗೆ ಮೊದಲೇ ಗೊತ್ತಿದ್ರೆ ಕಮೆಂಟ್ ಹಾಕ್ಬಿಡಿ. ನಾನು ಹೇಳ್ತಿದ್ದೀನಿ, ಮೊದಲನೇ ಸ್ಥಾನದಲ್ಲಿ ಬಂದಿರುವಂತದ್ದು ಬೆಂಗಳೂರು. ಇದರ ತಲಾ ಆದಾಯ ಕೇಳ್ಬಿಟ್ರೆ ನೀವು ಬೆಚ್ಚಿ ಬಿದೋಗ್ತೀರಾ. ಅದು ಏನಂದ್ರೆ 8.93 ಲಕ್ಷ ತಲಾ ಆದಾಯ ಹೊಂದಿದೆ. ಯಾಕಂದ್ರೆ ಬೆಂಗಳೂರು IT ಸಿಟಿ, ನಿಮ್ಗೆಲ್ಲರಿಗೂ ಗೊತ್ತು. ಈ ಬೆಂಗಳೂರು ಅನ್ನೋದು ದೊಡ್ಡ ಸಿಟಿ ಆಗ್ಬಿಟ್ಟಿದೆ. ಏನು ಕಾಲಿಕ್ಕಕ್ಕೂ ಜಾಗ ಇಲ್ದಂಗೆ ಜನಗಳು ತಿರ್ಗಾಡ್ತಾನೆ ಇರ್ತಾರೆ. ಇದು IT ಸಿಟಿ ಆಗಿರೋದ್ರಿಂದ ತಲಾ ಆದಾಯ ಬಂದು 8.93 ಲಕ್ಷ ಕೋಟಿ ಆಗಿದೆ. ಇಷ್ಟಾಗಿದೆ ಗುರು. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ನ ಮಾಡಿದ್ದು ಏಕೆ ಅಂತ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ಕಮೆಂಟ್ ನ ಮಾಡ್ಬಿಡಿ ಗುರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.